పెట్టుబడి చీరల నుండి పెళ్లి పట్టు చీరల వరకు అన్ని కూడా హోల్సేల్ ధరల్లో కావాలంటే ఒకసారి తప్పకుండా ఈ షాప్ ని విజిట్ చేయండి. ಹಾಯ್, ನಾನು ಶೀತಲ್ ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ಬಟ್ ಬ್ಯಾಂಗ್ಳೂರಿಂದ ಬಂದಿದ್ದೇನು. ಇಲ್ಲಿ ಕಲೆಕ್ಷನ್ಸ್ ಬ್ಯಾಂಗ್ಳೂರಿಗಿಂತ ತುಂಬಾ ಚೆನ್ನಾಗಿದೆ. ಯು ಕ್ಯಾನ್ ಸಿ ಎನ್ ನಂಬರ್ ಆಫ್ ಸ್ಯಾರೀಸ್, ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮತ್ತೆ ಕಲೆಕ್ಷನ್ಸ್ ಎಲ್ಲಾನು. ಶ್ರೀನಿವಾಸಪುರ ತಾಲೂಕಿನ 271 ವೃತ್ತಿಪರ ಕೋರ್ಸ್ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ 2023-24ನೇ ಸಾಲಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಸ್ಥೆ ವತಿಯಿಂದ ಮಂಜೂರಾದ ಸುಜ್ಞಾನ ನಿಧಿ ಶಿಷ್ಯ ವೇತನದ ಮಂಜೂರಾತಿ ಪತ್ರವನ್ನ ತಾಲೂಕಿನ ಕನಕ ಭವನದಲ್ಲಿ ಶಾಸಕರಾದ ಜಿಕೆ ವೆಂಕಟಶಿವಾರೆಡ್ಡಿ ವಿತರಿಸಿದರು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಧರ್ಮಸ್ಥಳದ ಪೂಜ್ಯರ ಮಾರ್ಗದರ್ಶನದಲ್ಲಿ ಇಡೀ ರಾಜ್ಯಾದ್ಯಂತ ನೂರಾರು ಸಮಾಜಮುಖಿ ಕಾರ್ಯಕ್ರಮಗಳು ನಡೆಯುತ್ತಿದ್ದು, ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಆತ್ಮ ಸಂತೃಪ್ತಿಯನ್ನ ಕೊಡುತ್ತದೆ. ಅವರು ಮಾಡುವ ಪ್ರತಿಯೊಂದು ಕಾರ್ಯಕ್ರಮಗಳು ಬಡ ದುರ್ಬಲ ವರ್ಗದವರ ಏಳಿಗೆಗಾಗಿ. ಇವರು ಮಾಡುವ ಕಾರ್ಯಕ್ರಮಗಳಿಗೂ ಮುಂದಿನ ದಿನಗಳಲ್ಲಿ ನನ್ನ ಸಂಪೂರ್ಣ ಸಹಕಾರ ನೀಡುವುದಾಗಿ ತಿಳಿಸಿದರು. ಧರ್ಮಸ್ಥಳ ಸಂಸ್ಥೆ ಬೆಂಗಳೂರು ಪ್ರಾದೇಶಿಕ ನಿರ್ದೇಶಕರಾದ ಶೀನಪ್ಪರವರು ಮಾತನಾಡುತ್ತಾ, ಧರ್ಮಸ್ಥಳ ಸಂಸ್ಥೆ ಪೂಜ್ಯರ ಮಾರ್ಗದರ್ಶನದಲ್ಲಿ ನೂರಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡುತ್ತಿದ್ದು, ಬಹಳ ಮುಖ್ಯವಾಗಿ ಮನುಷ್ಯನಿಗೆ ಬೇಕಾಗಿದ್ದು ಶಿಕ್ಷಣ ಮತ್ತು ಆರೋಗ್ಯ. ಶಿಕ್ಷಣಕ್ಕೆ ಪೂರಕವಾಗಿ ಬಡ ದುರ್ಬಲ ವರ್ಗದ ಪ್ರತಿಭಾವಂತ ಮಕ್ಕಳು ತಮ್ಮ ಬಡತನದಿಂದ ಉನ್ನತ ಶಿಕ್ಷಣದಿಂದ ವಂಚಿತರಾಗಬಾರದು ಎನ್ನುವ ದೃಷ್ಟಿಯಿಂದ ಪೂಜ್ಯರು ವೃತ್ತಿ ಶಿಕ್ಷಣ ಮಾಡುತ್ತಿರುವ ಒಳ್ಳೆಯ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳನ್ನು ಗುರುತಿಸಿ ಶಿಷ್ಯ ವೇತನವನ್ನು ನೀಡುತ್ತಿದ್ದು, ಇದು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅತ್ಯಂತ ಪ್ರಯೋಜನಕಾರಿಯಾಗಿದೆ. ಈ ವರ್ಷ ಶ್ರೀನಿವಾಸಪುರ ತಾಲೂಕಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಸ್ಥೆಯಿಂದ 271 ವಿದ್ಯಾರ್ಥಿಗಳಿಗೆ 98,68,000 ಮೊತ್ತ ಶಿಷ್ಯ ವೇತನ ಮಂಜೂರಾಗಿದ್ದು, ಇಡೀ ರಾಜ್ಯದಲ್ಲಿ ಇದುವರೆಗೆ ಪೂಜ್ಯರು 1 ಲಕ್ಷ ವಿದ್ಯಾರ್ಥಿಗಳಿಗೆ 114 ಕೋಟಿ ರೂಪಾಯಿ ಶಿಷ್ಯ ವೇತನ ನೀಡಿದ್ದಾರೆಂದು ಹೇಳಿದರು. ಭೈರವೇಶ್ವರ ಶಿಕ್ಷಣ ಸಂಸ್ಥೆ ನಿರ್ದೇಶಕರಾದ ಎ ವೆಂಕಟರೆಡ್ಡಿಯವರು ಮಾತನಾಡುತ್ತಾ, ಧರ್ಮಸ್ಥಳ ಸಂಸ್ಥೆಯು ಸದಸ್ಯರಿಗೆ ಕೇವಲ ಆರ್ಥಿಕ ಸಹಕಾರ ನೀಡುವುದು ಮಾತ್ರವಲ್ಲದೆ ವ್ಯವಹಾರದ ಶಿಸ್ತು, ಸಂಸಾರ ನಿರ್ವಹಣೆ ಹಾಗೂ ಸಂಸ್ಕಾರಯುತ ಜೀವನ ಮೌಲ್ಯಗಳನ್ನು ಕಲಿಸಿಕೊಡುತ್ತಿದ್ದು, ಸಂಸ್ಥೆಯ 10 ಹಲವಾರು ಕಾರ್ಯಕ್ರಮಗಳು ಸಮಾಜದ ದುರ್ಬಲ ವರ್ಗದವರಿಗೆ ಆಶಾ ಕಿರಣವಾಗಿದೆ ಎಂದು ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ನಿರ್ದೇಶಕರಾದ ಪದ್ದಯ್ಯ ಗೌಡ, ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರವಿ, ತಾಲೂಕಾ ಕುರುಬರ ಸಂಘದ ಅಧ್ಯಕ್ಷರಾದ ವೇಮಣ್ಣ, ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರಾದ ಗಿರಿಜಾ, ತಾಲೂಕು ಯೋಜನಾಧಿಕಾರಿ ಪ್ರಕಾಶ್ ಕುಮಾರ್, ಗೋಪಾಲಕೃಷ್ಣ, ತಾಲೂಕಿನ ಮೇಲ್ವಿಚಾರಕ ಶ್ರೇಣಿಯ ಕಾರ್ಯಕರ್ತರು ಉಪಸ್ಥಿತರಿದ್ದರು. ತಾಲೂಕು ಅಭಿವೃದ್ಧಿ ಆಗಬೇಕು ಅನ್ನುವ ನಾನಾ ದೃಷ್ಟಿಕೋನಗಳನ್ನು ಇಟ್ಕೊಂಡಿರೋದು ರೋಡ್ಸ್ ಕೂಡ ಸ್ಟೇಟ್ ಹೈವೇಸ್ ಮಾಡಿಸ್ತಾ ಇದ್ದೀನಿ. ಕೋಲಾರದಿಂದ ಬಂಗಾರಪೇಟೆಯಿಂದ ಈ ಸಂದರ್ಭದಲ್ಲಿ ನಿಮ್ಮ ಎಲ್ಲ ಸ್ವಾಮಿಗಳಿಗೆ ನಮಸ್ಕರಿಸ್ತಾ, ಅವ್ರಿಗೂ ಕೂಡ ನಮ್ಮ ಅನಿಸುತ್ತಾ ಅವ್ರಿಗೆ ಒಳ್ಳೆಯ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ. ನಾವು ಅನೇಕ ಕಾರ್ಯಕ್ರಮಗಳನ್ನು ಕರೀರಿ ನಾವು ಬರ್ತೇವೆ. ನಮ್ಮ ಜನತೆಗೆ ಹೆಚ್ಚಿನ ಒಂದು ಇನ್ನೂ ಸೇವೆಯನ್ನು ನೀವು ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತೇವೆ. ಅನೇಕ ನಮ್ಮ ಸರ್ಕಾರ ಏನು ಬೇಕೋ, ಯಾವತ್ತು ಬೇಕೋ, ಯಾವ ರೀತಿ ಬೇಕೋ, ಇಲ್ಲಿಂದ ಕೇಂದ್ರ ಸರ್ಕಾರವು ನಮಗೆ ಅನುಕೂಲಿಸಿದೆ. ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದವರೆಗೂ ನಮಗೆ ಅನುಕೂಲ ಇದೆ. ಅದರಿಂದ ದಯಮಾಡಿ ನೀವೇ ಕಾರ್ಯಕ್ರಮಗಳನ್ನು ಕರೀರಿ, ಅಥವಾ ನಿಮಗೆ ಏನು ಸಹಕಾರ ಬೇಕು ನಾವು ನೆರವು ನೀಡುವಂತೆ ನಾನು ಹೇಳ್ತೇನೆ. ನಿಮಗೆ ಸಂದರ್ಭದಲ್ಲಿ ಎಲ್ಲ ಮಕ್ಕಳಿಗೆಲ್ಲ ವಿಶೇಷವಾಗಿ, ಯಾಕಂದರೆ ಮಕ್ಕಳು ಪಾಪ ತರಬೇತಿ ಕೊಡ್ತಾ ಇದ್ದಾರೆ. ನಾನು ನೋಡ್ತಾ ಇದ್ದೀನಿ, ಇಲ್ಲೇ ಅನೇಕ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಬಹಳ ಶ್ರದ್ಧೆ ಭಕ್ತಿಯಿಂದ ಅವರು ವಹಿಸಿರ್ತಕ್ಕಂಥ ಕೆಲಸ ಚೆನ್ನಾಗಿ ನಿರ್ವಹಿಸಿಕೊಡುತ್ತಾರೆ. ಅವರನ್ನು ನೋಡಿ ನಾವು ಕಲಿಬೇಕು. ಎಲ್ಲರೂ ಕೂಡ ಅಷ್ಟೇ, ಅವರು ಕರ್ತವ್ಯ ಸರಿಯಾಗಿ ಮಾಡ್ತಾ ಇದ್ದರೆ ನಮ್ಮ ದೇಶ ಸುರಕ್ಷವಾಗಿರುತ್ತೆ. ಅದಿಲ್ಲ, ನಮ್ಗೆ ಏನು ಬೇಕು, ತಕ್ಷಣಕ್ಕೆ ದುಡ್ಡು ಬೇಕು, ಯಾವುದೇ ದುಡ್ಡಾದರೂ ಸಂಪಾದನೆ ಆಗುತ್ತೆ. ಇಂಥದ್ದೇನು ಬೇಕಿಲ್ಲ, ಯಾವುದೇ ದುಡ್ಡು ಬಂದರೂ ಪರವಾಗಿಲ್ಲ. ಅದನ್ನು ಕೂಡ ನಮ್ಮ ಹತ್ರ ಇರುತ್ತೆ. ನಾವು ಕಷ್ಟಪಟ್ಟು ಸಂಪಾದಿಸಿದ್ರೆ ನಮ್ಮ ಹತ್ರ ಇರುವಂಥ, ಅದರಿಂದ ನಾವು ಚೆನ್ನಾಗಿ ಇರ್ತೀವಿ, ಸಂತೋಷವಾಗಿರ್ತೀವಿ, ಆರಾಮಾಗಿ ಇರ್ತೀವಿ. ಅದರಿಂದ ನಮ್ಮ ತಂದೆ ತಾಯಿಗಳಲ್ಲಿ ನಾನು ಮನವಿ
ಮಕ್ಕಳ ಬಗ್ಗೆ ಎಚ್ಚರ ಇರಬೇಕು, ಅವರ ನಡತೆ ಸರಿಯಾಗಿ ನೋಡ್ಕೊಳ್ಬೇಕು ಅಂತ ತಮ್ಮಲ್ಲಿ ಮಾಡ್ತಾರೆ. ಭ್ರಮೆ ಇಟ್ಕೊಂಡಿರ್ತಾರೆ. ನಮ್ಮ ತಂದೆ ನಮ್ಮ ಮಕ್ಕಳು ಬೆಳೀಲಿಕ್ಕೆ ಚೆನ್ನಾಗಿ ಬೆಳೀಬೇಕು, ಅವರು ಡಾಕ್ಟರ್ಸ್ ಆಗಬೇಕು, ಇಂಜಿನಿಯರ್ಸ್ ಆಗಬೇಕು, ಅಡ್ಮಿನಿಸ್ಟ್ರೇಟರ್ಸ್ ಆಗಬೇಕು, ಒಳ್ಳೆ ನಾಗರಿಕರಾಗಬೇಕು. ಎಲ್ಲ ಕೂಡ ನೀವು ಮಾಡ್ತಾ ಇರೋ ಕೆಲಸ ಇದಕ್ಕೆಲ್ಲ ಕಾರಣ. ಸೊ ಅದರಿಂದ ಎಷ್ಟೇ ದೊಡ್ಡ ಮನುಷ್ಯರಾದ್ರೂ ತಂದೆ ತಾಯಿಗಳನ್ನ ಮರಿಬೇಕು. ಒಳ್ಳೇದು. ಎಲ್ಲ ಮಕ್ಕಳಿಗೂ ನಾನು ವಿನಂತಿ ಮಾಡ್ಕೊಳ್ತೀನಿ, ಈ ತಾವು ಎಷ್ಟೋ ಕಷ್ಟಪಟ್ಟು ನಿಮ್ಮನ್ನು ಬೆಳೆಸಿದ್ದಾರೆ. ಇವರು ಹೆಚ್ಚಿನ ಮಹತ್ತರವಾದ ಕಾರ್ಯಕ್ರಮ ಒಂದು ಕಾಂಟ್ರಿಬ್ಯೂಷನ್. ಅದರಿಂದ ಅವರು ಒಳ್ಳೆ ಜೀವನ ನಮಗೆ ನಮ್ಮ ತಾಲೂಕಿಗೆ ಹೆಚ್ಚಿನ ಒಂದು ನೆರವು ಕೊಡಬೇಕಾಗುತ್ತೆ. ನಾನು ಏನು ಸರ್ಕಾರಕ್ಕೆ ನಿಮಗೆ ಕೊಡುವುದಕ್ಕೆ ಸಿದ್ಧರಿದೆ ಹೇಳ್ತೇನೆ. ನಿಶ್ಚಿತ ವೆಂಕಟೇಶ್ವರ ಅಭಿಲಾಷ್ ಮಂಜುನಾಥ ರಕ್ಷಿತ ತಂದೆಯು ನಾರಾಯಣಸ್ವಾಮಿ ಲಕ್ಷ್ಮೀ ತಂದೆಯು ಮುನಿಯಪ್ಪ ರುಚಿತ ತಂದೆಯು ಮಂಜುನಾಥ ವಿರುದ್ಧ ವೆಂಕಟರಾಮ ಹಂಸಶ್ರೀ ತಂದೆಯು ಸುರೇಶ್ ಬಾಬು ಇದ್ದಾರೆ ಬಂಧುಗಳೇ. ಮಂಜುನಾಥ ಸ್ವಾಮಿಯವರಿಗೆ ಒಂದು ಈ ಒಂದು ಶ್ರೇಷ್ಠವಾದ ಕಾರ್ಯಕ್ರಮದಲ್ಲಿ ನಿಜವಾಗಲೂ ಕೂಡ ನನಗೆ ಅತ್ಯಂತ ಸಂತೋಷವಾಗುತ್ತದೆ. ಅನೇಕ ಈ ಒಂದು ಕ್ಷೇತ್ರದ ಕಾರ್ಯಕ್ರಮಗಳಿದೆ, ನನಗೂ ಸಿಗ್ತದೆ ಈ ಕ್ಷೇತ್ರ ನಮ್ಮ ತಾಲೂಕು ಶ್ರೀನಿವಾಸಪುರ ತಾಲೂಕು. ಬಟ್ ಸಂತೋಷ, ಯಾಕಂದ್ರೆ ಇವತ್ತು ಸುಮಾರು 274 ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ ಮಂಜೂರಾತಿ ನಮ್ಮ ತಾಲೂಕಿನಲ್ಲಿ ಕೊಡ್ತಾ ಇದೆ. ಇದುವರೆಗೂ ಕೂಡ ರಾಜ್ಯದಲ್ಲಿ ಸುಮಾರು 96,894 ವಿದ್ಯಾರ್ಥಿಗಳಿಗೆ 114 ಕೋಟಿ ರೂಪಾಯಿ ವಿತರಣೆ ಮಾಡಿದೆ, ಸಹಾಯ ಮಾಡಿದೆ. ಸಂತೋಷ. ನಿಜವಾಗೂ ಕೂಡ ಇವತ್ತು ದೈವಿಕವಾಗಿ ಎಲ್ಲ ಆಗ್ತಾ ಇದೆ. ಅವರೇನು ಅಂತ ಅವರನ್ನ MBA ನಾಳೆ ಮಾಡಿದ್ದಾರೆ ಸರ್ಕಾರ, ಕೇಂದ್ರ ಸರ್ಕಾರ. ಆದರೂ ಅವರು ರಾಜಕೀಯ ಮಾಡಬೇಕು ಅಂತ ಅನ್ನೋದಲ್ಲ, ಅಥವಾ ನಾನು ಓಟ್ ಕೊಡಿತು ಅಂತ ಕೇಳುವುದಲ್ಲ, ಅದಕ್ಕೋಸ್ಕರ ಅವರು ಮಾಡೋದಲ್ಲ. ನಮ್ಮಂಗೆ ಅರ್ಥ ಆಯ್ತಾ? ಹೌದು, ಕೇವಲ ಒಂದು ಧಾರ್ಮಿಕ ಸೇವೆ. ನಮ್ಮ ರಾಜ್ಯ ಚೆನ್ನಾಗಾಗಬೇಕು, ನಮ್ಮ ದೇಶ ಚೆನ್ನಾಗಬೇಕು, ನಮ್ಮ ಮಕ್ಕಳು ಚೆನ್ನಾಗಾಗಬೇಕು, ನಮ್ಮ ಪ್ರಜೆಗಳು ಚೆನ್ನಾಗಾಗಬೇಕು ಅನ್ನುವ ಒಂದು ದೂರದೃಷ್ಟಿ ಇಟ್ಕೊಂಡು ಇವತ್ತು ಅನೇಕ ಇಂತಹ ಒಂದು ಕಾರ್ಯಕ್ರಮಗಳನ್ನ, ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಬಟ್ ಸಂತೋಷ. ನಿಜವಾಗ್ಲೂ ಕೂಡ ಈ ಕಾರ್ಯಕ್ರಮಕ್ಕೆ ನಿನ್ನೆ ಮೊನ್ನೆ ತಾರಣ ನನಗೆ ಕರೆದು ನಾನೇ ಪಾಪ ಗುರುವಾರ ದೃಷ್ಟಿ ಇಟ್ಕೊಂಡಿದ್ದೆ ನನ್ನ ಕಾರ್ಯಕ್ರಮದಲ್ಲಿ. ಇವತ್ತು ಬೆಳಗಿಂದ ನಾನು ಕಾರ್ಯಕ್ರಮಗಳೇ ಮದನಹಳ್ಳಿಯಲ್ಲಿ ಒಂದು ಕ್ರೀಡಾಕೂಟವನ್ನು ಉದ್ಘಾಟನೆ ಮಾಡಿ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ವದೇವತಃ. ಅಂದ್ರೆ ಏನು? ನನ್ನ ಹೆಟ್ಟಿರೋದು ಹೆಣ್ಣು, ನಮ್ಮ ತಾಯಿ ಹೆಣ್ಣು. ನನ್ನನ್ನು ಕಟ್ಕೊಂಡಿರೋದು ಹೆಣ್ಣು, ನನ್ನ ಹೆಂಡತಿ ಹೆಣ್ಣು. ನನ್ನ ಹೊಟ್ಟೆಯಲ್ಲಿ ಹುಟ್ಟಿರೋದು ನನ್ನ ಮಗಳು ಹೆಣ್ಣು. ನನ್ನ ಜೊತೆ ಒಂದೇ ಮೊಲೆ, ಒಂದೇ ತಾಯಿಯ ಮೊಲೆ ಚಿಪ್ಪಿ ಚಿಪ್ಪಿ ಬೆಳೆದೋದ ನನ್ನ ಅಕ್ಕ ತಂಗಿ ಹೆಣ್ಣು. ಅಂದ್ರೆ ನನ್ನ ಅಕ್ಕ ತಂಗಿ ಹೆಣ್ಣು, ನಮ್ಮಮ್ಮ ಹೆಣ್ಣು, ನನ್ನ ಹೆಂಡತಿ ಹೆಣ್ಣು, ನನ್ನ ಮಗಳು ಹೆಣ್ಣು. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂದ್ರೇನು? ಆ ಹೆಣ್ಣು ಮಕ್ಕಳಿಗೆ
ಯಾವ ಕುಟುಂಬದಲ್ಲಿ, ಯಾವ ಕ್ಷೇತ್ರದಲ್ಲಿ, ಯಾವ ಸಂಘಟನೆಯಲ್ಲಿ ಪೂಜ್ಯ ಭಾವನೆ ಇರುತ್ತೋ ತತ್ರ ದೇವತಃ ಅಲ್ಲಿ ದೇವತೆಗಳು ಬಂದು ನೆಲೆಸ್ತಾರೆ. ಕೆಲವರಲ್ಲಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ರು, ಆಡ್ಬಿಟ್ಟಿರೋ ಇಂట్లో ನಗರದಾನದ್ರ వాళ్ళ ಕಣ್ಣೀರು ನೀರು ತೆಪ್ಪಿದ್ರ ಇಲ್ಲೂ ಭಾಗ ಇರೋದು ಸತ್ಯ ಸತ್ಯ ಸತ್ಯ. ತೊಡೆ ಮೇಲೆ ಕುಳ್ಳಿಸ್ಕೊಂಡು ಪ್ರೀತಿಸಿ ಲಾಲಿಸಿ ಅಕ್ಷರ ಕಲಿಸಿ ಆ ಮಗು ಹದಿಹರಿಯಕ್ಕೆ ಬಂದಾಗ 14, 15, 16, 17 ವರ್ಷ ಬಂದಾಗ ಆ ಕಡೆ ಈ ಕಡೆ ನೋಡಿ ಮನಸ್ಸು ಚೆಲ್ಲಿದಾಗ ತೊಡೆ ಮೇಲೆ ಕುಳಿತುಕೊಂಡು ಬುದ್ಧಿ ಹೇಳಿ ದಿಸ್ ಇಸ್ ಪಾಸಿಟಿವ್, ದಿಸ್ ಇಸ್ ನೆಗೆಟಿವ್. ಈ ಪಾಸಿಟಿವ್ ಅಲ್ಲೋದ್ರೆ ಜೀವನ ಕಟ್ಕೊಳ್ತೀಯಾ, ನಮ್ಮ ಮಾನ ಮರ್ಯಾದೆ ಉಳಿಸ್ತೀಯಾ, ನೀನ್ ಚೆನ್ನಾಗಿ ಬದುಕ್ತೀಯಾ, ಮಾಡು ಡಿಗ್ರಿ ಅಂತ ಮಗುಗೆ ಹೇಳಿ ಆ ಮಗು ಓದಿದ ಮೇಲೆ ಅದನ್ನೊಂದು ಡ್ಯೂಟಿಗೆ ಸೇರಿಸಿ ಆಮೇಲೆ ಒಬ್ಬ ಸುಸಂಸ್ಕೃತ ಗಂಡನ್ನ ನೋಡಿ ಮದುವೆ ಮಾಡೋವರೆಗೂ ತಂದೆ ತಾಯಿ ಕರ್ತವ್ಯ ಇರುತ್ತೆ. ನಮ್ಮ ಹೆಣ್ಮಕ್ಳು ಕೆಟ್ಟೋದು ಅಂತಂದ್ರೆ ನಾವೇ ಕಾರಣ. ಹಾಗಾಗಿ ಆ ಹೆಣ್ಮಕ್ಳನ್ನು ಬೆಳೆಸ್ತಕ್ಕಂಥ ವಿಚಾರ ನಮ್ಮದು. ಹಾಗೆ ಕಟ್ಟಿಕೊಂಡ ಹೆಂಡತಿಯನ್ನಾಗಲಿ, ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣು ಮಕ್ಕಳನ್ನಾಗಲಿ, ಅಥವಾ ನಮ್ಮನ್ನು ಹೆತ್ತಂತ ತಾಯಿಯನ್ನಾಗಲಿ, ನಮ್ಮ ಜೊತೆ ಹುಟ್ಟಿದಂತವರಾಗಲಿ, ನಾನೆಲ್ಲ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತೀನಿ, ನನ್ನ ಸಂಸ್ಥೆಯಲ್ಲಿ ನನ್ನ ಜೊತೆ ಕೆಲಸ ಮಾಡ್ತಾರೆ ಹೆಣ್ಣುಮಕ್ಕಳು. ಅದೇ ಟೀಚರ್ ಆಗಿ, ಅದೇ ಡೈರೆಕ್ಟರ್ ಆಗಿ, ಅದೇ ಇಂಜಿನಿಯರ್ ಆಗಿ, ಅದೇ ಡಾಕ್ಟರ್ ಆಗಿ, ಅಥವಾ ಸೋಷಿಯಲ್ ವರ್ಕರ್ ಆಗಿ ನಮ್ಮ ಜೊತೆ ಕೆಲಸ ಮಾಡ್ತಾರೆ. ಆ ಮಕ್ಕಳನ್ನ, ಹೆಣ್ಣು ಮಕ್ಕಳನ್ನ ಅಗೌರವದಿಂದ ನೋಡಬಾರದು, ಗೌರವ ಕೊಡಬೇಕು. ಅದು ಇದರ ಅರ್ಥ. ಋಗ್ವೇದದಲ್ಲಿದೆ ಈ ಮಾತು. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಯಾವ್ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳಷ್ಟು ಸಂತೋಷವಾಗಿರ್ತಾರೋ ಆ ಮನೆಯಲ್ಲಿ ದೇವತೆಗಳು ಬಂದು ನಿಲ್ಲಿಸ್ತಾರೆ. ಉಪನಿಷತ್ತಲ್ಲಿ ಒಂದು ವಾಕ್ಯ ಇದೆ, ಸಹನಂ ಸರ್ವದುಃಖಾನ ಚಿಂತಾ ವಿಲಾಪರಹಿತ ಅಪ್ರತಿಕಾರ ಪೂರ್ವಕಂ. ಸಹನಂ ಸರ್ವದುಃಖಾನ. ಶ್ರೀಕ್ಷೇತ್ರ ಧರ್ಮಸ್ಥಳದ ಮೂರ್ತಿ ಯೋಜನೆ ನಮ್ಮ ಅಧಿಕಾರಿಗಳಲ್ಲಿ ಅನೇಕ ದುಃಖಗಳಿವೆ, ವೈಯಕ್ತಿಕ ದುಃಖಗಳಿವೆ. ಇಲ್ಲಿ ಬಂದಿರತಕ್ಕಂತಹ ಸುಮಾರು 300ರಷ್ಟು ಕಾಯಿಲೆಗಳಿದೆ, ಇನ್ನೆಲ್ಲರೂ ದುಃಖಗಳಿದೆ. ದುಃಖಗಳ ಮುಂದೆ ಇನ್ನೊಬ್ಬರ ಕಣ್ಣೀರು ಬರೆಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದು ಮಾನವರ ಲಕ್ಷಣ, ಅದು ಮಾನವರ ಲಕ್ಷಣ. ಹಾಗಾಗಿ ಅವರಿಗೆ ವೈಯಕ್ತಿಕ ಬಾಧೆಗಳಿವೆ, ವೈಯಕ್ತಿಕ ಕಷ್ಟಗಳಿವೆ, ನೋವುಗಳಿವೆ, ಅಥವಾ ಸಾಮಾಜಿಕ ಬದ್ಧತೆ ಇಟ್ಕೊಂಡು ಅವರು ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಇದು ಎಜುಕೇಶನ್ ಈಸ್ ಪವರ್. ಅದೊಂದೇ ಶಕ್ತಿ, ಬೇರೆ ಯಾವುದು ಪವರ್ ಅಲ್ಲ. ಹೆಣ್ಮಕ್ಳಿಗೆ ನೀನ್ ಕೊಟ್ಟ ನೆಕ್ಲೆಸ್, ನೀನ್ ಕೊಟ್ಟ ಸರ, ನೀನ್ ಯಾವ್ದೋ ಅದು ಇದು ಮಾಡಿಬಿಟ್ಟು ಒಂದು ಸೈಟ್ ಸಂಪಾದನೆ ಮಾಡಿಬಿಟ್ಟಿದ್ದೆ ತಗೊಂಡೋದು ನೀನು ಉದ್ಧಾರ ಆಗ್ತೀಯ? ಏನು ಉದ್ಧಾರ ಆಗಲ್ಲ. ನೀವು ಕೊಟ್ಟ ನಗರಾಣಿಗಳಲ್ಲಿ ಅಥವಾ ನೀವು ಕೊಟ್ಟಂತ ಸೈಟ್ ಅಲ್ಲಿ ನೀವು ಕೊಟ್ಟಂತ ದುಡ್ಡಲ್ಲೂ ಉದ್ಧಾರ ಆಗಲ್ಲ. ತಲೆಗೆ ಜ್ಞಾನ ಕೊಡಿ, ತಲೆಗೆ ಬುದ್ಧಿ ಕೊಡಿ, ಗ್ರಾಜುಯೇಟ್ ಮಾಡಿಸಿ ಆ ಮಗುವನ್ನು ಮುಂದಕ್ಕೆ ಕಳಿಸಿ, ಎಷ್ಟು ಬೇಗ ಚೆನ್ನಾಗಿ ಮುಗುತ್ತೆ. ಅಂತಹ ಒಂದು ಪುಣ್ಯ ಕಾರ್ಯಕ್ಕೆ ಏನೋ ಶಕ್ತಿ ಇರ್ತಕ್ಕಂಥವ್ರು, ಏನೋ ಅಕ್ಷರಸ್ ಆಗಿರ್ತಕ್ಕಂಥವ್ರು, ಎಂಥದ್ದೋ ಆರ್ಥಿಕವಾಗಿ ಸದೃಢ ಇರ್ತಕ್ಕಂಥವ್ರ ಮಕ್ಕಳನ್ನ ಚೆನ್ನಾಗಿ ಓದಿಸ್ತಾರೆ. ಬೇರೆ ಮಕ್ಕಳು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಸರ್ಕಾರ ಏನ್ ಮಾಡಿದೆ, ಹಾಸ್ಟೆಲ್ ತಯಾರು ಮಾಡಿದೆ, ಹೆಣ್ಣು ಮಕ್ಕಳಿಗೆ ವಿಶೇಷ ಶಿಷ್ಯವೇತಗಳನ್ನು ನೀಡ್ತಾ ಇದೆ. ಆದರೆ ನ್ಯಾಯಯುತವಾಗಿ, ಧರ್ಮಯುತವಾಗಿ ಯಾರು ಅರ್ಹರಿದ್ದಾರೋ ಅವ್ರಿಗೆ ಸಿಗ್ತಾ ಇಲ್ಲ. ಸರ್ಕಾರಗಳು ಎಲ್ಲ ಆ ರೀತಿ ಹಾಳು ಮಾಡ್ತಾ ಇದೆ. ಆದರೆ ಗ್ರಾಮೀಣ ಅಭಿವೃದ್ಧಿ ಯೋಜನೆಯಲ್ಲಿ ಒಬ್ಬ ಫಲಾನುಭವಿ ₹1 ವೇಸ್ಟ್ ಆಗಲ್ಲ. ಯಾರಿಗೆ ಯಾವುದು ಮುಟ್ಟಬೇಕೋ, ಯಾರು ಯಾವುದಕ್ಕೆ ಅರ್ಹನೋ ಅವರಿಗೆ ಕೊಟ್ಟು ಅವರ ಬಾಳು ಭವ್ಯವಾಗಿ ಬೆಳೆದುವಂತಹ ಕೆಲಸವನ್ನು ಮಾಡುತ್ತೆ. ನಮಗೆಲ್ಲ 5 ಸಾರಿ ಮಾಡಿದ್ದೀವಿ. ಇವತ್ತು ನಮಗೇನಂದ್ರೆ ಮಕ್ಕಳಿಗೆ ಉದ್ಯೋಗ ಅವಕಾಶ ಸಿಗಬೇಕು, ಏನೋ ಒಂದು ಉದ್ಯೋಗ. ನಮ್ಮ ತಾಲೂಕಲ್ಲಿ ಇವತ್ತು ನಮ್ಮ ಉದ್ಯೋಗ ಬೇಕಾದ್ರೆ ಸಾವಿರಾರು ಜನ ನಮ್ಮ ಹತ್ರ ಬರ್ತಾರೆ. ಏನೋ ಅಲ್ಲಿ ಉದ್ಯೋಗ ಕೊಡ್ತೀವಿ, ಇಲ್ಲಿ ಉದ್ಯೋಗ ಕೊಡ್ತೀವಿ. ಇವೆಲ್ಲ ನೋಡಿ ನನಗೆ ಬೇಜಾರಾಗಿ ಇವತ್ತು ಒಂದು ಕಾರ್ಖಾನೆಗಳನ್ನು ಏರ್ಪಾಡು ಮಾಡೋಣ ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ಸುಮಾರು 5,000 ಎಕರೆ ನಮ್ಮ ಮುಳಬಾಗಿಲು ರೋಡಲ್ಲಿ 5,000-3,000 ಎಕರೆ, ಮದನಪಲ್ಲಿ ರೋಡಲ್ಲಿ 3,000 ಎಕರೆ, ಈಗ 5,000 ಎಕರೆ ಎಲ್ಲ ಕೈಗಾರಿಕೆ ಪ್ರದೇಶವಾಗಿ ಒಡೆಯುವನ್ನಾಗಿ ಮಾಡಿಸ್ತಾ ಇದ್ದಾರೆ. ಕಾರ್ಖಾನೆಗಳು ಇವಾಗ ಯಾವ ರೀತಿ ಯಾವುದು ಬೇಮಗಲ್ಲಾಗಲಿ ನರಸಾಪುರ ಆಗಲಿ ಕಾರ್ಖಾನೆಗಳಾಗಿದೆ, ಆ ಟೈಪ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ದೃಷ್ಟಿಕೋನದಿಂದ ನಾನು ಮಾಡ್ತಾ ಇದ್ದೀನಿ. ಇನ್ನ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಇವತ್ತು ನಾನು ಯೋಚನೆ ಮಾಡ್ತಾ ಇದ್ದೇನೆ. ನಮಗೆ ಇವತ್ತು ಈ ಕೆಲಸ ಮಾಡ್ತಾ ಇರೋದು ಬಹಳ ನಮಗೆ ಅತ್ಯಂತ ಸಂತೋಷವಾಗಿದೆ. ಕೊಡುವುದೇ ನಮ್ಗೆ ಸಾಕಾಗುವುದಿಲ್ಲ, ಆದರೂ ಕೂಡ ಅಲ್ಲಿ ಸೇರಿ ಒಳ್ಳೆ ಸೇವೆ ಮಾಡ್ತಾರೆ, ಸಂತೋಷ.
ಇವತ್ತು ಈ ರೂಪದಲ್ಲಿ ಇವತ್ತು ಅನೇಕ ವಿದ್ಯಾರ್ಥಿಗಳು ಒಂದು ನಯ ಪೈಸೆ ಬೇಕಾದ್ರೆ ಎಷ್ಟೋ ಕಷ್ಟಪಡ್ತಾರೆ ಗೊತ್ತಿದೆ ಯಾವ ರೀತಿ ಅವರಿಗೆ ಕಷ್ಟಗಳು ಬಂದಿದೆ ಅಂತ. ಅಷ್ಟೇ ಅಲ್ಲ, ಇವರು ಈ ಇನ್ನ ಅನೇಕ ಕಾರ್ಯಕ್ರಮಗಳಲ್ಲಿ ಇವತ್ತು ಇಲ್ಲಿ ದೇವಸ್ಥಾನ ಕಟ್ಟಿದ್ರೆ ಅದೆಲ್ಲ ಕೂಡ ಯಾರು ಕೇಳಿದ್ರು ಕೂಡ ಬಡವರು ಒಂದು ಹಳ್ಳಿಯಲ್ಲಿ ಕೂಡ ದೇವಸ್ಥಾನಕ್ಕೆ ಅವರ ಒಂದು ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದಾರೆ. ಮತ್ತೆ ಕೆರೆಗಳಿಗೆ ನಿರ್ಮಾಣ ಅಭಿವೃದ್ಧಿಗೆ ಹಣ ಕೊಡ್ತಾರೆ. ಮತ್ತೆ ಶ್ರೀಶಕ್ತಿ ಸಂಘಗಳಿಗೆ ಅನೇಕ ಸಂಘಗಳಿಗೆ ಇರಬೇಕು. ಇನ್ನೆಷ್ಟು ಜನಗಳು ನಮಗೆ ಬೇಕಾಗುತ್ತೆ ಅಂತ ಋಣಗಳನ್ನು ತೀರಿಸತಕ್ಕಂಥ ಕೆಲಸವನ್ನ ರಾಜ್ಯದ ತಜ್ಞರಾದ ಹೃದಯ ಈ ಹಿರಿಯರು ಮಾಡ್ತಾರೆ. ಯಾಕೆಂದ್ರೆ ದುಡ್ಡನ್ನು ಪಡ್ಕೊಂಡು ದುಡ್ಡನ್ನು ಬೇಕಾಗಿ ಖರ್ಚು ಮಾಡಿಕೊಂಡು ಸ್ವಾರ್ಥಕ್ಕೆ ಬಳಸತಕ್ಕಂಥವರ ಮಧ್ಯೆ ಒಂದು ಧಾರ್ಮಿಕ ಸಂಸ್ಥೆಯನ್ನು ನಡೆಸಿ ಧಾರ್ಮಿಕ ಸಂಸ್ಥೆಯ ಮೂಲಕ ರಾಜಕೀಯಕ್ಕಾಗಿ ಸ್ವಾರ್ಥಕ್ಕಾಗಿ ಜಾತಿಗಾಗಿ ಮಾಡೋದಿಲ್ಲ. ಕೇವಲ ನಾವು ಧಾರ್ಮಿಕ ಪ್ರಜ್ಞೆಯಿಂದ ಮಾಡ್ತಾ ಇದ್ದೆ, ಸೋಷಿಯಲ್ ಕಾನ್ಶಿಯಸ್ನೆಸ್ ಇಂದ ಮಾಡ್ತಾ ಇದ್ದೆ. ಎಲ್ಲರ ದುಡ್ಡು ಕಲ್ಯಾಣ ಆಗಬೇಕು ಅಂತ ಒಂದು ಶಾಶ್ವತವಾಗಿ ಪ್ರಜ್ಞೆಯನ್ನು ಇಟ್ಕೊಂಡಿದೆ. ಹಾಗಾಗಿ ಅಂದ್ರೆ ಯಾರ್ಯಾರು ಹುಡುಗರಿರ್ತಾರೆ, ಹುಡುಗರನ್ನ ಒಂದು ಕ್ಯಾಂಪ್ ಮಾಡ್ತಾರೆ, ಕ್ಯಾಂಪ್ ನ ಒಂದಷ್ಟು ಜನ ಸಂಪನ್ಮೂಲಗಳನ್ನು ಕಲಿಸ್ತಾರೆ. ಅವರಿಗೆ ಮೈಂಡ್ ಕಣ್ಣು ಮಾಡತಕ್ಕಂತಹ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂದ್ರೆ ವ್ಯಕ್ತಿತ್ವ ವಿಕಸನದ ಅವರ ಮನಸ್ಸನ್ನ ಆಹ್ಲಾದಕರವಾಗಿ ಮಾಡುವ, ಆ ಮನಸ್ಸಿಗೆ ಅವರ ತಂದೆ ತಾಯಿ ಕುಟುಂಬ ಪ್ರೀತಿಯನ್ನ ಒದಗಿಸುವ ಹಾಗೆ ಕೆಲವು ಪರಿವರ್ತನಾ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಪರಿವರ್ತನಾ ಕಾರ್ಯಕ್ರಮಗಳನ್ನು ಎಷ್ಟು ಸೊಗಸಾಗಿರ್ತವೆ ಗೊತ್ತಾ? ಇದಕ್ಕೆಲ್ಲ ಎಷ್ಟು ನಮಗೆ ತಾಳ್ಮೆ ಸ್ಪಂದನೆ ಬೇಕು ಗೊತ್ತಾ? ಆ ದುಃಖಗಳನ್ನ ಆದ್ರೆ ಅಪ್ಪ ಸುತ್ತೋಗಿದ್ದಾರೆ, ಅಮ್ಮನಿಗೆ ದಿಕ್ಕಿಲ್ಲ, ಆ ಮಗುವನ್ನು ಕರ್ಕೊಂಡು ಬಂದು ಆ ಮಗುವನ್ನು ಓದಿಸ್ಬೇಕು. ಅದು ಹೃದಯ. ಆ ಮಗು ಯಾರೇ ಆಗಲಿ, ಇನ್ನೊಂದು ಮಗುಗೆ ಎಲ್ಲ ಇದೆ, ಆದರೆ ಅವನಿಗೆ ಅಂಗವಿಕಲತೆ ಇದೆ, ವಿಕಲಚೇತನತೆ ಇದೆ. ಆ ಮಗುವನ್ನು ವಿಕಲಚೇತನತೆ ಇರ್ತಕ್ಕಂಥ ಸೌಲಭ್ಯ ಇರತಕ್ಕಂಥ ಶಾಲೆಗೆ ಸೇರಿಸಿ ಆ ಮಗು ಸಜೀವವಾಗಿರ್ತಕ್ಕಂಥ ಜೀವನವನ್ನು ಕಟ್ಟಿಕೊಳ್ಳೋದಕ್ಕೆ ಸಹಾಯ ಮಾಡಿ. ಹೀಗೆ ಈ ಪ್ರಪಂಚದಲ್ಲಿ ಸಮಾಜದಲ್ಲಿ ಹುಟ್ಟತಕ್ಕಂಥ ಪ್ರತಿಯೊಂದು ಮಗುವನ್ನ ಕಲಿತಲ್ಲಿ ಯೂಟ ಇಚ್ಚು ಕೈ ತೀರಿಸುತ್ತೇವೆ ಎಂದರೆ ಅಂದ್ರೆ ಈ ಕೈಯನ್ನ ಆಶ್ರಯ ನೀಡಿ ಆ ಮಗುವಿಗೆ ಬದುಕಬಹುದು ಅಂತಕ್ಕಂಥ ಭರವಸೆ ಕೊಡ್ತಕ್ಕಂಥದ್ದೆಲ್ಲ ದಟ್ ಇಸ್ ಗ್ರೇಟ್ನೆಸ್. ಆ ಕೆಲಸವನ್ನ ಶ್ರೀಕ್ಷೇತ್ರ ಧರ್ಮಸ್ಥಳದ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಹೃದಯಾರೆ ಮಾಡ್ತಾ ಇದೆ. ಒಬ್ಬರು ಮಾಡಲ್ಲ, ಒಬ್ಬರು ತೆಗೆದುಕೊಂಡು ಮಾಡಲ್ಲ, ಯಾರನ್ನು ಮೆಚ್ಚುಕೋಬೇಕು ಮಾಡಲ್ಲ, ಮೆಚ್ಚುಗೆಗಾಗಿ ಹೆಗ್ಗಡೆಯವರ ಮಾರ್ಗದರ್ಶನದೊಂದಿಗೆ ನಡೆಯಲಿರುವ ವಿಜ್ಞಾನಾವಧಿ ಶಿಷ್ಯ ವೇತನ ಮಂಜೂರಾತಿ ಪತ್ರ ವಿತರಣಾ ಕಾರ್ಯಕ್ರಮ ಹುಡುಗರ ಸಂಘದ ಅಧ್ಯಕ್ಷರಾದ ಭೀಮಣ್ಣವರೇ, ನಮ್ಮ ಈ ನೀಲಪ್ಪನವರೇ, ವೆಂಕಟರೆಡ್ಡಿ ಅವರು, ವೆಂಕಟರೆಡ್ಡಿ ಅವರೇ, ನಿಜಾಂ ಮೇಡಮ್ ಅವರೇ, ಪದ್ಮಯ್ಯ ಮಾನ್ಯ ನಿರ್ದೇಶಕರು ಪದ್ಮಯ್ಯನವರೇ, ಅರ್ಹರಿದ್ದಾರೆ, ಅಪ್ಪ ಅಮ್ಮನಿಂದ ವಂಚಿತರಿದ್ದಾರೆ, ಅಥವಾ ಸಂಸಾರಗಳನ್ನು ಆಳ್ಕೊಳ್ತಕ್ಕಂಥ ಕುಡುಕರಿದ್ದಾರೆ, ಅಥವಾ ಯಾವುದೋ ದೃಷ್ಟಿಯಿಂದ ಹಿಂದುಳಿದಿರ್ತಕ್ಕಂಥವರಿದ್ದಾರೆ. ಅವರೆಲ್ಲರನ್ನು ಗಮನಿಸ್ತಕ್ಕಂಥ ಕೆಲಸ ಅಂದ್ರೆ ಧರ್ಮಸ್ಥಳದ ಗ್ರಾಮೀಣ ಅಭಿವೃದ್ಧಿ ಯೋಜನೆಯ ಕಾರ್ಯ ಧಾರ್ಮಿಕ ಕಾರ್ಯ, ಶೈಕ್ಷಣಿಕ ಕಾರ್ಯ,
ಆಧ್ಯಾತ್ಮಿಕ ಕಾರ್ಯ, ಟೋಟಲಿ ಸಾಮಾಜಿಕ ಕಾರ್ಯ, ಇವೆಲ್ಲದರ ಜೊತೆಗೆ ಆರ್ಥಿಕ ಸುಸ್ಥಿತಿಗೆ ನಿನ್ನನ್ನು ತರತಕ್ಕಂಥ ಕಾರ್ಯ. ಇದು ಯಾರು ಮಾಡ್ತಾ ಇದ್ದಾರೆ? ಸರ್ಕಾರಗಳು ಮಾಡದೇ ಇರತಕ್ಕಂಥ ಕೆಲಸವನ್ನ ನಮ್ಮ ಪದ್ಮಭೂಷಣ ಡಿ ವೀರೇಂದ್ರ ಹೆಗ್ಗಡೆಯವರು ಒಂದು ದೊಡ್ಡ ಯೋಜನೆಯನ್ನು ಇಟ್ಟುಕೊಂಡು ಗ್ರಾಮೀಣ ಭಾಗದಲ್ಲಿ, ರೂರಲ್ ಏರಿಯಾದಲ್ಲಿ ಇವತ್ತು ಅತ್ಯಂತ ಹಿಂದುಳಿದಿರ್ತಕ್ಕಂಥ ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ಅವರು ಮಾಡ್ತಾ ಇದ್ದಾರೆ. ನಾಲಿ ಮಾಡಿಕೊಂಡು, ತರಕಾರಿ ಮಾಡಿಕೊಂಡು ಮಕ್ಕಳನ್ನ ಸಾಕ್ತಕ್ಕಂಥವ್ರಿಗೆ ಏನು ಕೊಟ್ಟಿದ್ದೀವಿ? ಹಾಗಾಗಿ ಆ ಋಣ, ದೇವರ ಋಣ, ಪಿತೃ ಋಣ, ಗುರು ಋಣ, ನಿಜವಾದ ಗುರುಗಳು ಕಲಿಸ್ತಾರಲ್ಲ, ಏನ್ ಕೊಡ್ತೀವಿ? ಆ ಗುರು ಋಣ. ನಂತರ ನಾನು ಒಬ್ಬನಿಂದ ನಾನು ಬದುಕಕ್ಕಾಗಲ್ಲ. ಎಷ್ಟೋ ಜನ ರೋಡ್ ಮಾಡ್ತಾರೆ, ಎಷ್ಟೋ ಜನ ಬಸ್ ನಡೆಸ್ತಾರೆ, ಎಷ್ಟೋ ಜನ ಆಫೀಸ್ ನಡೆಸ್ತಾರೆ, ಎಷ್ಟೋ ಜನ ನಾನು ಹೋಗ್ಬರೋದಕ್ಕೆ ಬಟ್ಟೆ ಕೊಡ್ತಾರೆ, ಎಷ್ಟೋ ಜನ ನಾನು ಹೋಗೋದಕ್ಕೆ ಬುಕ್ ಕೊಡ್ತಾರೆ, ನನಗೆ ಬೆನ್ನು ಕೊಡ್ತಾರೆ, ಪ್ರಪಂಚದಲ್ಲಿ ಬದುಕೋದಕ್ಕೆ ದಾಖಲೆ ಮಾಡ್ತಾರೆ. ದಟ್ ಈಸ್ ಆಲ್ ಮನುಷ್ಯ ಋಣ. 4 ಋಣ ಆಯ್ತು ಪಂಚಋಣಗಳಲ್ಲಿ. ಇನ್ನು ಕೊನೆಯ ಋಣ ಒಂದಿದೆ, ಭೂತ ಋಣ. ಏನ್ ಭೂತ ಋಣ ಅಂದ್ರೆ ಭೂತಾನ ಋಣ, ರಾಕ್ಷಸ ಋಣ ಅಂತಲ್ಲ. ಒಂದು ಇರುವೆ, ಒಂದು ಎರೆಹುಳು, ಒಂದು ಹಸು, ಒಂದು ಎಮ್ಮೆ, ಒಂದು ನಾಯಿ ನಿನ್ನ ಮನೆ ಕಾಯುತ್ತೆ, ನಿನಗೆ ಹಾಲು ಕೊಡುತ್ತೆ, ನಿನಗೆ ಅನ್ನ ಕೊಡುತ್ತೆ, ನಿನ್ನ ಬದುಕಿಗೆ ಇಂಪು ಕೊಡುತ್ತೆ, ನಿನ್ನ ಬದುಕು ಬೇಕಾಗಿರೋದೆಲ್ಲ ಕೊಡುತ್ತೆ. ಈ ಪಂಚ ಋಣಗಳು. ಹೆತ್ತ ಋಣ ತೀರಿಸ್ಕೋಬಹುದು.